ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಬದಲಾವಣೆ ಆಗಿರುವಂತದ್ದು ಸರ್ಕಾರದ ನಡೆಗೆ ಹಿಂದೂ ಪರ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಹಿಂದೂ ಧರ್ಮದ ಆಚರಣೆಗೆ ಕತ್ತರಿ ಹಾಕೋ ಉದ್ದೇಶ ಆಗಿದೆ ಇದು. ಸಹಜವಾಗಿಯೇ ಹಿಂದೂ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ನಾಸ್ತಿಕ ಮನೋಭಾವ ಮೂಡಿಸುವಂತ ಗುರಿಯನ್ನ ಸರ್ಕಾರ ಹೊಂದಿದೆ. ಸರ್ಕಾರದ ನಡೆಗೆ ಹಿಂದೂ ಪರ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಹಿಂದೂ ಪರ ಹೋರಾಟಗಾರ ಮೋಹನ್ ಗೌಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿಲುವಿಗೆ ವಸತಿ ಶಾಲೆಗಳ ಪ್ರವೇಶ ದ್ವಾರಗಳ ಘೋಷವಾಕ್ಯವನ್ನ ಬದಲಾವಣೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳಿಂದ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ತಾನೇ ನಾವು ಗಮನಿಸಬಹುದಾಗುತ್ತೆ, ಸರ್ಕಾರದ ಸುತ್ತೋಲೆಯಲ್ಲಿ ವಸತಿ ಶಾಲೆಗಳಲ್ಲಿ ಆಚರಿಸುವಂತಹ ಧಾರ್ಮಿಕ ಹಬ್ಬಗಳೇನಿದ್ದಾವೆ ಆ ಎಲ್ಲ ಹಬ್ಬಗಳಿಗೂ ಕೂಡ ನಿಷೇಧವನ್ನ ಹೇರಲಾಗಿತ್ತು. ಅಂದ್ರೆ ಯಾವುದೇ ರೀತಿಯಾದಂತಹ ರಂಜಾನ್ ಇರ್ಬೋದು, ಬಕ್ರೀದ್ ಇರ್ಬೋದು, ಅಥವಾ ಸಂಕ್ರಾಂತಿ, ಯುಗಾದಿ ಅಥವಾ ಕ್ರಿಸ್ಮಸ್ ಇರ್ಬೋದು, ಈ ರೀತಿಯಾದಂತಹ ಯಾವುದೇ ಹಬ್ಬಗಳನ್ನ ವಸತಿ ಶಾಲೆಗಳಲ್ಲಿ ಆಚರಣೆ ಮಾಡುವಂತಿಲ್ಲ. ಕೇವಲ ರಾಷ್ಟ್ರೀಯ ಹಬ್ಬಗಳನ್ನ ಮಾತ್ರ ಆಚರಣೆ ಮಾಡಬೇಕು ಅಂತ ಸುತ್ತೋಲೆಯಲ್ಲಿ ಹೇಳಲಾಗಿತ್ತು. ಆದ್ರೆ ತೀವ್ರ ವಿರೋಧದ ನಂತರ ಸುತ್ತೋಲೆಯನ್ನು ವಾಪಸ್ ಪಡೆಯಲಾಗಿತ್ತು ಸರ್ಕಾರ. ಆದ್ರೆ ಈಗ ಈ ಒಂದು ನಡೆ ಏನಿದೆ ಇದು ಕೂಡ ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸೊ ಈಗ ನಾವು ಈ ಬರಹದ ವಿಚಾರವಾಗಿ ನೋಡ್ತಾ ಇದ್ದೀವಿ. ಎರಡು ಬರಹ ನಿಮ್ಮ ಮುಂದೆ ಇದೆ. ಇದಕ್ಕಿದ್ದ ಹಾಗೆ ಬದಲಾವಣೆ ಯಾಕೆ ಅಂತ, ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಏನಿದೆ, ಸೊ ಇಲ್ಲಿಂದಲೇ ಬಂದಿರುವಂಥ ಸುತ್ತೋಲೆ ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಸೊ ಎರಡೂ ಕಡೆ ಕೂಡ ನೀವು ನೋಡ್ತಿರೋ ಹಾಗೆ ಜ್ಞಾನ ದೇಗುಲ ಅನ್ನೋದಿದೆ. ಆದರೆ ಇಲ್ಲಿ ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಒಂದು ಪಾರ್ಟ್ ಏನಿದೆ ಅದಕ್ಕೆ ಕತ್ತರಿ ಹಾಕಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಜೊತೆಗೆ ಡಿ ಪುಂಡಲೀಕ್ ಅವ್ರು ಕೊಟ್ಟಂಥ ಸಮಜಾಯಿಷಿ ಕೂಡ ಯಾಕೋ ಕನ್ವಿನ್ಸಿಂಗ್ ಆಗಿಲ್ಲ. ಪೋಷಕರು ಬಂದು ಪ್ರಶ್ನೆ ಮಾಡಲಿ ಅಂತಂದರೆ ಪೋಷಕರಿಂದ ದಿನ ಬರ್ತಾರೆ ಶಾಲೆಗೆ, ದಿನ ಬರುವಂಥದ್ದು ವಿದ್ಯಾರ್ಥಿಗಳು. ಸೊ ಹಾಗಾಗಿ ದಿನ ಆ ಬೋರ್ಡನ್ನು ನೋಡೋದು ವಿದ್ಯಾರ್ಥಿಗಳು. ಅವ್ರ ಪ್ರಶ್ನೆ ಯಾರನ್ನ ಮಾಡಬೇಕು, ಅಲ್ಲಿ ಪಾಠ ಮಾಡುವಂಥ ಪ್ರಾಧ್ಯಾಪಕರನ್ನ ಅಥವಾ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಇತ್ತೀಚೆಗೆ ನಾವು ಒಂದಷ್ಟು ವಿಚಾರನ ತೋರಿಸ್ತಾ ಇದ್ವಿ ನಿಮಗೆ, ಹೇಗೆ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ಳಾಗುತ್ತೆ ಅಂತ. ಸೊ ಅದನ್ನು ಪ್ರಶ್ನೆ ಮಾಡಬೇಕಾ ಅಲ್ಲಿನ ಹೆಡ್ ಮಾಸ್ಟರ್ಗಳನ್ನು ಅಥವಾ ಇರುವಂಥ ಸಿಬ್ಬಂದಿನ ಅಂತ ಇಲ್ಲಿ ಪ್ರಶ್ನೆಗಳು ಮೂಡುತ್ತೆ.